Hello, my dear young and energetic physiognomy. A very warm welcome to Diksha Vedantu YouTube channel. I'm your master teacher Neha ma'am. In today's session, ಇವತ್ತಿನ ಸೆಷನ್ ಅಲ್ಲಿ ನಾವು ರೇ ಡಯಾಗ್ರಾಮ್ಸ್ ನ ಹೇಗೆ ನೆನ್ಪಿಡ್ಕೊಳೋದು ಅಂತ ಮೆಮೊರೈಸೇಷನ್ ಟೆಕ್ನಿಕ್ ನ ನೋಡೋಣ. ಓಕೆ, ರೇ ಡಯಾಗ್ರಾಮ್ಸ್ ತುಂಬಾನೇ ಇಂಪಾರ್ಟೆಂಟ್, ಹೌದಾ? ಬಿಡ್ಸಕ್ಕೆ ಕೇಳ್ಬೋದು ಯಾವ್ದಾದ್ರು ರೇ ಡಯಾಗ್ರಾಮ್ ನ. ಸೊ ಅದನ್ನ ನೆನ್ಪಿಡ್ಕೊಳೋದು ಹೇಗೆ? ಲೆನ್ಸ್ ಅಲ್ಲಿ ಎಷ್ಟಿದೆ, ಮಿರರ್ಸ್ ಅಲ್ಲಿ ಎಷ್ಟಿದೆ, ಕಷ್ಟ ಆಗುತ್ತಿರುತ್ತೆ, ಹೌದಾ? ಸೊ ಅದಕ್ಕೋಸ್ಕರ ಇವತ್ತಿನ ಸೆಷನ್ ನಾನು ತಗೊಂಡ್ಬಂದಿದ್ದೀನಿ. ಈಸಿಯಾಗಿ ಹೇಗೆ ನೆನ್ಪಿಡ್ಕೋಬೇಕು ಎಲ್ಲ ರೇ ಡಯಾಗ್ರಾಮ್ಸ್ನ ಅಂತ ಇವತ್ತಿನ ಸೆಷನ್ ಅಲ್ಲಿ ನಾನು ಹೇಳ್ಕೊಡ್ತೀನಿ. ಓಕೆನಾ? ಸ್ಟಾರ್ಟ್ ಮಾಡೋಣ ಹಾಗಾದ್ರೆ. ಓಕೆ, ಸೊ ಸ್ಟಾರ್ಟಿಂಗ್ ವಿತ್ ಸ್ಟ್ಯಾಂಡರ್ಡ್ ಇನ್ಸಿಡೆಂಟ್ ರೇ. ಅಂದರೆ ನೀವು ಒಂದು ರೇ ಡಯಾಗ್ರಾಮ್ನ ಬಿಡಿಸ್ಬೇಕು ಅಂದರೆ ಸ್ಟ್ಯಾಂಡರ್ಡ್ ಇನ್ಸಿಡೆಂಟ್ ರೇ ಅಂದರೆ ಏನು ಅಂತ ಗೊತ್ತಿರಬೇಕು. ಸೈನ್ ಕನ್ವೆನ್ಷನ್ ನ್ಯೂಮೆರಿಕಲ್ ಸಾಲ್ವ್ ಮಾಡೋಬೇಕಾದ್ರೆ ಯೂಸ್ ಆಗುತ್ತೆ, ಅದನ್ನು ಕೂಡ ಇಲ್ಲೇ ಹೇಳ್ತೀನಿ. ಕಾನ್ಕೇವ್ ಮಿರರ್ ಅಂದ್ರೆ ಏನು, ಕಾನ್ವೆಕ್ಸ್ ಮಿರರ್ ಅಂದ್ರೆ ಏನು, ಕಾನ್ವೆಕ್ಸ್ ಲೆನ್ಸ್ ಅಂದ್ರೆ ಏನು, ಕಾನ್ಕೇವ್ ಲೆನ್ಸ್ ಅಂದ್ರೆ ಏನು. ಸೊ ಆಲ್ ದೀಸ್ ಥಿಂಗ್ಸ್ ಆ್ಯಂಡ್ ಕನ್ಕ್ಲೂಷನ್, ಸ್ವಲ್ಪ ಟ್ರಿಕ್ಸ್ ಆ್ಯಂಡ್ ಟಿಪ್ಸ್ ಕೂಡ ಇವತ್ತಿನ ಸೆಷನ್ ಅಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇರ್ತೀನಿ. ಸೊ ಸ್ಟೇ ಟ್ಯೂನ್ ಕಂಪ್ಲೀಟ್ಲಿ ವಿತ್ ದ ವಿಡಿಯೋ. ಇಫ್ ಯು ಲೈಕ್ ಇಟ್, hit the like button, share the videos with your friends, and if you are not subscribed the channel yet, ಬೇಗ ಹೋಗ್ಬಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಸ್ಟಾರ್ಟ್ ಮಾಡೋಣ. ನೋಡಿ, ಕಾನ್ಕೇವ್ ಮಿರರ್. ಕಾನ್ಕೇವ್ ಮಿರರ್ ಅಂದ ತಕ್ಷಣ ಏನ್ ನೆನ್ಪಿಡ್ಕೋಬೇಕು ನೀವು? ಕೇವ್ ಅಂದ್ರೆ ಏನು? ಗುಹೆ. ಗುಹೆ ಹೆಂಗಿರುತ್ತೆ? ಇನ್ವರ್ಡ್ ಕರ್ವ್ಡ್. ಓಕೆ, ಈ ತರ ಇನ್ವರ್ಡ್ ಕರ್ವ್ಡ್ ಗುಹೆ ತರ ಇದ್ರೆ ಅದನ್ನ ಏನಂತ ಕರಿತೀವಿ? ಕಾನ್ಕೇವ್ ಮಿರರ್ ಅಂತ ಕರಿತೀವಿ. ಈ ತರ ನೆನ್ಪಿಡ್ಕೋಬೋದಾ? ಓಕೆ, ದೀಸ್ ಆರ್ ದ ಐಡಿಯಾಸ್ ಜಸ್ಟ್ ಟು ರಿಮೆಂಬರ್. ಈ ಮೂನಿನ ಇನ್ ಫೇಸ್, ರೈಟ್, ದಟ್ ಈಸ್ ಅ ಕಾನ್ಕೇವ್. ಗೊತ್ತಾಗುತ್ತಲ್ಲ? ಕೇವ್ ಲೈಕ್ ಸ್ಟ್ರಕ್ಚರ್, ಕಾನ್ಕೇವ್ ಮಿರರ್, ಜಸ್ಟ್ ಟು ರಿಮೆಂಬರ್ ದ್ಯಾಟ್. ಇವಾಗ ನೋಡಿ, ಕಾನ್ಕೇವ್ ಮಿರರಿನ ವಾಟ್ ಈಸ್ ದ ಪ್ರಾಪರ್ಟೀಸ್. ಇಲ್ಲಿ ಕಾನ್ಕೇವ್ ಮಿರರ್ ಮೇಲೆ ಯಾವುದೇ ಪ್ಯಾರಲಲ್ ರೇಸ್ ಇನ್ಸಿಡೆಂಟ್ ಆದ್ರೆ ಆಫ್ಟರ್ ರಿಫ್ಲೆಕ್ಷನ್ ಅದೇನಾಗುತ್ತೆ? ಒಂದು ಪಾಯಿಂಟ್ ಅಲ್ಲಿ ಮರ್ಜ್ ಆಗುತ್ತೆ, ಜಾಯಿನ್ ಆಗುತ್ತೆ. Okay, reflecting surface is inward for concave mirror and it is also called as converging mirror. Converging ಯಾಕೆ? ಎಲ್ಲ ಒಂದ್ ಕಡೆ ಬಂದು ಕನ್ವರ್ಜ್ ಆಗ್ತಾ ಇದೆ. ಇದ್ರ ಆಪೋಸಿಟ್ ಏನು? ಕಾನ್ವೆಕ್ಸ್. ಕಾನ್ವೆಕ್ಸ್ ನ ನಾವು ಡೈವರ್ಜಿಂಗ್ ಮಿರರ್ ಅಂತ ಕರಿತೀವಿ. ಯಾಕೆ? ಲೈಟ್ ರೇಸ್ ಬಿದ್ದಾಗ ಕಾನ್ವೆಕ್ಸ್ ಮಿರರ್ ಅಲ್ಲಿ ಎಲ್ಲ ಏನಾಗುತ್ತೆ? ಡೈವರ್ಜ್ ಆಗುತ್ತೆ, ಬೇರೆ ಬೇರೆ ಕಡೆ ಹೋಗುತ್ತೆ. ಕ್ಲಿಯರಾ? ಸ್ಟ್ಯಾಂಡರ್ಡ್ ಇನ್ಸಿಡೆಂಟ್ ರೇಸ್ ಈಸಿ. 3 ಸ್ಟ್ಯಾಂಡರ್ಡ್ ಇನ್ಸಿಡೆಂಟ್ ರೇ ಇದೆ. ಒಂದು ಪ್ಯಾರಲಲ್ ಆಗಿ ಇನ್ಸಿಡೆಂಟ್ ಆದ್ರೆ ಫೋಕಸ್ ಇಂದ ಹೋಗುತ್ತೆ. ಕ್ಲಿಯರ್? ಫೋಕಸ್ ಇಂದ ಇನ್ಸಿಡೆಂಟ್ ಆದ್ರೆ ಪ್ಯಾರಲಲ್ ಆಗಿ ಹೋಗುತ್ತೆ. ಇನ್ನೊಂದು ಆಪ್ಟಿಕ್ ಸೆಂಟರ್ ಅಥವಾ ಲೆನ್ಸ್ ಒಳಗಡೆ, ಸಾರಿ ಮಿರರ್ ಒಳಗಡೆ ಸೆಂಟರ್ ಆಫ್ ಕರ್ವೇಚರ್ ಅಂತ ಕರಿತೀವಿ. ಸೊ ಆ ಪಾಯಿಂಟ್ ಇಂದ ಪಾಸ್ ಆದ್ರೆ ಡಿಫ್ಲೆಕ್ಟ್ ಆಗಲ್ಲ, ಮತ್ತೆ ಅದೇ ಪಾಯಿಂಟ್ ಇಂದ ರಿಫ್ಲೆಕ್ಟ್ ಆಗುತ್ತೆ. ಗೊತ್ತಾಗ್ತಿದೆನಾ? ಫೋಕಸ್, ಪ್ಯಾರಲಲ್, ಪ್ಯಾರಲಲ್ ಫೋಕಸ್, ಎರಡು ಫ್ರೆಂಡ್ಸ್ ಅನ್ಕೊಳ್ಬಿಡಿ. ಓಕೆ, ಪ್ಯಾರಲಲ್ಲು ಫೋಕಸ್ಸು. ಇನ್ನೊಂದು ಯಾವುದು ನೆನ್ಪಿಟ್ಕೊಳ್ಳಿ? ಲೆನ್ಸ್ ಅಲ್ಲಿ ಆಪ್ಟಿಕ್ ಸೆಂಟರ್ ಇಂದ ಹೋಗುತ್ತೆ, ಇನ್ನೊಂದು ಮಿರರ್ ಅಲ್ಲಿ ಸೆಂಟರ್ ಆಫ್ ಕರ್ವೇಚರ್ ಇಂದ ಪಾಸ್ ಆಗುತ್ತೆ. ಕ್ಲಿಯರಾ? ನೆನ್ಪಿಟ್ಕೋಬೋದಾ? ಓಕೆ, ನೆಕ್ಸ್ಟ್ ಸೈನ್ ಕನ್ವೆನ್ಷನ್. ಸೈನ್ ಕನ್ವೆನ್ಷನ್ ಹೇಗೆ ನೆನ್ಪಿಟ್ಕೊಳೋದು? ಲೆಟ್ ಮಿ ಟೆಲ್ ಯು ದಟ್ ಆಬ್ಜೆಕ್ಟ್ ಡಿಸ್ಟೆನ್ಸ್ ಈಸ್ ಆಲ್ವೇಸ್ ನೆಗೆಟಿವ್ ಅಂಡ್ ಕೆಪ್ಟ್ ಇನ್ ಫ್ರಂಟ್ ಆಫ್ ಮಿರರ್ ಆರ್ ಲೆನ್ಸ್. ಲೆನ್ಸ್ ಇರಲಿ, ಮಿರರ್ ಇರಲಿ, ಕಾನ್ಕೇವ್ ಇರಲಿ, ಕಾನ್ವೆಕ್ಸ್ ಇರಲಿ, ಏನೇ ಇದ್ರೂ ಆಬ್ಜೆಕ್ಟ್ ಡಿಸ್ಟೆನ್ಸ್ ಯಾವಾಗಲೂ ನೆಗೆಟಿವ್ ಆಗಿರುತ್ತೆ. ಒಂದು ಪಾಯಿಂಟು. ನೆಕ್ಸ್ಟ್ ಏನು? ಡಿಸ್ಟೆನ್ಸ್ ಈಸ್ ಆಲ್ವೇಸ್ ಮೆಜರ್ಡ್ ಫ್ರಮ್ ಪೋಲ್ ಆ್ಯಂಡ್ ಆಪ್ಟಿಕ್ ಸೆಂಟರ್. ಹೇಳಿದ್ದೀನಿ ಇದನ್ನ, ಹೌದಾ? ಫಾರ್ಮುಲಾಸ್ ವಿಡಿಯೋದಲ್ಲಿ ಡಿಸ್ಟೆನ್ಸ್ ಯಾವಾಗಲೂ ಪೋಲ್ ಅಥವಾ ಆಪ್ಟಿಕ್ ಸೆಂಟರ್ ಇಂದ ಮೆಷರ್ ಮಾಡ್ತೀವಿ. ಸೊ ಈಗ ಸೈನ್ ಬೇರೆ ಇದೆಲ್ಲ ಸೈನ್ ಹೇಗೆ ಕಂಡು ಹಿಡಿಯೋದು? ನೀವು ಮ್ಯಾಥಮ್ಯಾಟಿಕಲ್ ಗ್ರಾಫ್ನ ನೋಡಿರ್ತೀರ ತಾನೆ? ನಿಮಗೆ ಮ್ಯಾಥಮ್ಯಾಟಿಕಲ್ ಗ್ರಾಫಲ್ಲಿ ಒಂದು ಆರಿಜಿನ್ ಇರುತ್ತೆ. ಒಂದು ನಿಮಿಷ. ಒಂದು ಆರಿಜಿನ್ ಪಾಯಿಂಟ್ ಇರುತ್ತೆ. ಆ ಆರಿಜಿನ್ನ ನಮ್ಮ ಫಿಸಿಕ್ಸ್ ಅಲ್ಲಿ ನಾವೇನಂತ ಕರಿತೀವಿ? ಪೋಲ್ ಅಂತ ಕರಿತೀವಿ ಅಥವಾ ಆಪ್ಟಿಕ್ ಸೆಂಟರ್ ಅಂತ ಕರಿತೀವಿ. ಇಷ್ಟು ಕ್ಲಿಯರಾ? ಇವಾಗ ನೆಕ್ಸ್ಟ್ ಪಾಯಿಂಟು, ಇನ್ಸಿಡೆಂಟ್ ರೇ ಯಾವಾಗಲೂ ಪಾಸಿಟಿವ್ ಎಕ್ಸ್ ಆಕ್ಸಿಸ್ ಕಡೆ ಹೋಗ್ತಿರ್ಬೇಕು. 2 ಪಾಯಿಂಟು ಅಷ್ಟೇ, ಮುಗೀತು. ಸೈನ್ ಕನ್ವೆನ್ಷನ್ ಹೇಗೆ ಮ್ಯಾಮ್? ಸೊ ನೋಡಿ, ಇಲ್ಲಿ ಮ್ಯಾಥಮ್ಯಾಟಿಕಲ್ ಗ್ರಾಫ್ ಸೇಮ್, ಪಾಸಿಟಿವ್ ಎಕ್ಸ್ ಆಕ್ಸಿಸ್ ಈ ಕಡೆ, ಅಪೋಸಿಟ್ ನೆಗೆಟಿವ್ ಎಕ್ಸ್ ಆಕ್ಸಿಸ್. ಮೇಲೆ ಹೋಗ್ತಿದ್ರೆ ಪಾಸಿಟಿವ್ ವೈ, ಕೆಳಗೆ ನೆಗೆಟಿವ್. ಸೊ ಇಟ್ ಇಸ್ ಪಾಸಿಟಿವ್, ಪಾಸಿಟಿವ್, ನೆಗೆಟಿವ್, ನೆಗೆಟಿವ್. ಈಸಿ, ಸಿಂಪಲ್. ಓಕೆ, ಕಷ್ಟ ಮಾಡ್ಕೊಳೋದು ಬೇಡ, ಸಿಂಪಲ್ ಆಗಿ ನೆನ್ಪಿಟ್ಕೊಳ್ಳೋಣ. ಇವಾಗ ಕಾನ್ಕೇವ್ ಮಿರರಿನ ರೇ ಡಯಾಗ್ರಾಮ್ಸ್ನ ಬಿಡಿಸೋಬೇಕಾದ್ರೆ ಫಸ್ಟ್ ಪಾಯಿಂಟ್, ಒಂದು ಕಾನ್ಕೇವ್ ಮಿರರ್ನ ಬಿಡಿಸ್ತೀರಾ, ಪ್ರಿನ್ಸಿಪಲ್ ಆಕ್ಸಿಸ್ನ ಬಿಡಿಸ್ತೀರಾ, ಪೋಲ್ನ ಮಾರ್ಕ್ ಮಾಡಿ, ಫೋಕಸ್ನ ಮಾರ್ಕ್ ಮಾಡಿ, ಸೆಂಟರ್ ಆಫ್ ಕರ್ವೇಚರ್ನ ಮಾರ್ಕ್ ಮಾಡಿ. ಆಮೇಲೆ ಏನು ಮಾಡ್ತೀರಾ? ನೀವು ರೇ ಡಯಾಗ್ರಾಮ್ಸ್ನ ಡ್ರಾ ಮಾಡ್ಬೋದು. ಫಸ್ಟ್ ಪಾಯಿಂಟ್ ಏನು? ಆಬ್ಜೆಕ್ಟ್ ಆಟ್ ಇನ್ಫಿನಿಟಿ. ಆಬ್ಜೆಕ್ಟ್ನ ಬಿಡಿಸೋ ಕೆಲಸ ಇಲ್ಲ. ಆಬ್ಜೆಕ್ಟ್ ಇನ್ಫಿನಿಟಿ ಇದ್ರೆ ಪ್ಯಾರಲಲ್ ರೇಸ್ ಬರುತ್ತೆ, ಫೋಕಸಲ್ಲಿ ಮೀಟ್ ಆಗುತ್ತೆ. ಬಿಯಾಂಡ್ ಸಿ ಅಲ್ವಾ ನೆಕ್ಸ್ಟು? ಸೊ ಇಲ್ಲಿ ಒಂದು ಆಬ್ಜೆಕ್ಟ್ನ ಬಿಡಿಸ್ತೀರಾ ಬಿಯಾಂಡ್ ಸಿ ಅಲ್ಲಿ. ಆಮೇಲೆ ಏನು ಮಾಡ್ತೀರಾ? ಪ್ಯಾರಲಲ್ ರೇ ಒಂದು ಫೋಕಸ್ ಇಂದ
ಸೊ ಯು ವಿಲ್ ಯೂಸ್ ಸ್ಟ್ಯಾಂಡರ್ಡ್ ಇನ್ಸಿಡೆಂಟ್ ರೇಸ್. ಸೊ ಇಮೇಜ್ ಎಲ್ಲಿ ಫಾರ್ಮ್ ಆಗುತ್ತೆ ಬಿಟ್ವೀನ್ ಸಿ ಅಂಡ್ ಎಫ್. ಸೊ ಇದೇ ತರ ಮಾಡ್ಕೊಂಡು ನೀವು ರೇ ಡಯಾಗ್ರಾಮ್ಸ್ನ ಆರಾಮಾಗಿ ಬಿಡಿಸ್ಬೋದು. ಬಿಡಿಸ್ತೀರಾ, ಬಟ್ ನೆನ್ಪು ಹೇಗೆ ಇಟ್ಕೊಳೋದು? ಸೊ ದೇರ್ ಇಸ್ ಅ ಟ್ರಿಕ್. ಸಿ ಅದಕ್ಕೇನು ಟ್ರಿಕ್ಕು? ಆಬ್ಜೆಕ್ಟ್ ಇನ್ಫಿನಿಟಿಯಲ್ಲಿದ್ದರೆ ಇಮೇಜ್ ಫೋಕಸ್ ಅಲ್ಲಿರುತ್ತೆ, ಆಬ್ಜೆಕ್ಟ್ ಫೋಕಸ್ ಅಲ್ಲಿದ್ದರೆ ಇಮೇಜ್ ಇನ್ಫಿನಿಟಿಯಲ್ಲಿರುತ್ತೆ. ಕ್ಲಿಯರ್? ಆಬ್ಜೆಕ್ಟ್ ಬಿಯಾಂಡ್ ಸಿ ಇದ್ರೆ ಇಮೇಜ್ ಬಿಟ್ವೀನ್ ಸಿ ಆ್ಯಂಡ್ ಎಫ್ ಇರುತ್ತೆ. ಆಬ್ಜೆಕ್ಟ್ ಬಿಟ್ವೀನ್ ಸಿ ಆ್ಯಂಡ್ ಎಫ್ ಇದ್ರೆ ಇಮೇಜ್ ಬಿಯಾಂಡ್ ಸಿ ಇರುತ್ತೆ. ಸೊ ಇದು ಸೇಮ್ ರನ್ ಆಗುತ್ತೆ. ಓಕೆನಾ? ಒಂದು ಸೈಡ್ ನೆನ್ಪಿಡಿದ್ರೆ ಇನ್ನೊಂದು ಸೈಡ್ನ ಆರಾಮಾಗಿ ನೆನ್ಪಿಡ್ಕೋಬೋದು. ಆಟ್ ಸಿ ಅಲ್ಲೇ ಇರುತ್ತೆ. ಇನ್ನೊಂದು ಎಕ್ಸೆಪ್ಷನ್ ಬರುತ್ತೆ ಬಿಟ್ವೀನ್ ಸಿ ಆ್ಯಂಡ್ ಎಫ್. ಬಿಟ್ವೀನ್ ಎಫ್ ಆ್ಯಂಡ್ ಪಿ ಅಂದರೆ ಪೋಲ್ ಮತ್ತು ಫೋಕಸ್ ಮಧ್ಯ. ಅದು ತುಂಬ ಹತ್ತಿರ ಮಿರರಿಗೆ. ಓಕೆ, ಮಿರರಿಗೆ ತುಂಬ ಹತ್ತಿರ ಆಗಿದ್ದಾಗ ಇಮೇಜ್ ಏನಾಗುತ್ತೆ? ಮಿರರ್ ಹಿಂದ್ಗಡೆ ಹೋಗುತ್ತೆ, ಬಿಹೈಂಡ್ ದ ಮಿರರ್ ಇಮೇಜ್ ಫಾರ್ಮೇಷನ್ ಆಗುತ್ತೆ. ಇಲ್ಲಿ ಮಾತ್ರ ವರ್ಚುವಲ್ ಆ್ಯಂಡ್ ಡೈರೆಕ್ಟ್ ಬರುತ್ತೆ. ಬಾಕಿ ಎಲ್ಲ ಕಂಡೀಷನಲ್ಲೂ ರಿಯಲ್ ಆ್ಯಂಡ್ ಇನ್ವರ್ಟೆಡ್ ಇಮೇಜ್ ಇರುತ್ತೆ. ಸೊ ನಾವು ಆಬ್ಜೆಕ್ಟ್ ಡಿಸ್ಟೆನ್ಸ್ ಎಲ್ಲಿ, ಇಮೇಜ್ ಎಲ್ಲಿ ಅಂತ ತಿಳ್ಕೊಂಡ್ವಿ, ರಿಯಲ್ ಇನ್ವರ್ಟೆಡ್ ಅಂತಾನು ತಿಳ್ಕೊಂಡ್ವಿ. ಹೌದಾ? ಆಮೇಲೇನು ಸೈಜ್ ಏನಾಗುತ್ತೆ? ಸೊ ನೋಡಿ, ಇಲ್ಲಿ ಚಿಕ್ಕದಿದೆ, ಅಲ್ಲಿ ಡೈನೋಸರ್ ದೊಡ್ಡದಿದೆ. ಹೌದಾ? ಸೊ ಅರ್ಥ ಏನು? ಇಲ್ಲಿ ಆಬ್ಜೆಕ್ಟ್ ಇಲ್ಲಿ ಇನ್ಫಿನಿಟಿಯಲ್ಲಿ ಇದ್ದಾಗ ಇಮೇಜ್ ಸೈಜ್ ಚಿಕ್ಕದಿರುತ್ತೆ. ನೀವು ಹೀಗೆ ಹೋಗ್ತಿರಲ್ಲ, ಸೊ ಇಮೇಜ್ ಸೈಜ್ ಏನಾಗುತ್ತೆ? ದೊಡ್ಡದಾಗತ್ತೆ. ಸೊ ಯು ಕ್ಯಾನ್ ರಿಮೆಂಬರ್ ದ್ಯಾಟ್ ಆಲ್ಸೋ. ಮೂವಿಂಗ್ ಫಾರ್ವರ್ಡ್, ಕಾನ್ವೆಕ್ಸ್ ಮಿರರ್ ಅಲ್ಲಿ ಬರೋದು ಎರಡೇ ರೇ ಡಯಾಗ್ರಾಮು. ಒಂದೇನು, ಆಬ್ಜೆಕ್ಟ್ ಇನ್ಫಿನಿಟಿಯಲ್ಲಿದ್ದರೆ ಇಮೇಜು ಫೋಕಸ್ ಅಲ್ಲಿ ಫಾರ್ಮೇಷನ್ ಆಗುತ್ತೆ. ಇಲ್ಲೇನಾಗುತ್ತೆ? ಡೈವರ್ಜ್ ಆಗುತ್ತೆ ರೇಸು. ಎಕ್ಸ್ಟೆಂಡ್ ಬ್ಯಾಕ್ ಮಾಡಿದಾಗ ಫೋಕಸ್ ಅಲ್ಲಿ ಇಟ್ ಅಪಿಯರ್ಸ್ ಟು ಫಾರ್ಮ್ ಅ ಇಮೇಜ್. ನೆಕ್ಸ್ಟ್ ಇನ್ನೊಂದು ಇನ್ಫಿನಿಟಿ ಆ್ಯಂಡ್ ಪೋಲ್. ಇಲ್ಲಿ ಇನ್ಫಿನಿಟಿ ಪೋಲ್ ಮಧ್ಯ ಎಲ್ಲೋ ಒಂದು ಕಡೆ ಆಬ್ಜೆಕ್ಟ್ನ ಇಟ್ಟಿದ್ದೀವಿ ಅಂದರೆ ಇಮೇಜ್ ಎಲ್ಲಿ ಫಾರ್ಮೇಷನ್ ಆಗುತ್ತೆ? ಪೋಲ್ ಮತ್ತು ಫೋಕಸ್ ಮಧ್ಯ. ಹೇಗೆ ಮ್ಯಾಮ್? ಇದನ್ನು ಸ್ವಲ್ಪ ಕನ್ಫ್ಯೂಸಿಂಗ್ ಅನಿಸ್ತಿದೆ ಅಂದರೆ ಇನ್ಫಿನಿಟಿ ಫೋಕಸ್ ಅಂತೂ ನೆನಪಿರುತ್ತಲ್ವಾ? ಸ್ಟ್ಯಾಂಡರ್ಡ್ ರೇ ಇಂದ ಕರಿತಾ ಇದ್ದೀವಿ. ಓಕೆ, ಫಸ್ಟ್ ಪಾಯಿಂಟ್ ನಮಗೆ ಗೊತ್ತು, ಇನ್ಫಿನಿಟಿಯಲ್ಲಿ ಆಬ್ಜೆಕ್ಟ್ ಇದ್ದರೆ ಫೋಕಸಲ್ಲಿ ಇಮೇಜ್ ಫಾರ್ಮೇಷನ್ ಆಗುತ್ತೆ. ಸೊ ಇದನ್ನ ನೆನ್ಪಿಟ್ಕೊಳಕ್ಕೆ ಎಕ್ಸಾಂಪಲ್ ಏನು ಅಂದರೆ ಸ್ಟಾರ್ಸು. ಸ್ಟಾರ್ಸ್ ಏನು ಹತ್ತಿರ ಇದೆನಾ? ಎಷ್ಟು ದೂರ ಇದೆ ತಾನೆ? ಬಟ್ ಅದು ನಮಗೆ ಕರೆಕ್ಟಾಗಿ ಫೋಕಸಲ್ಲಿ ಕಾಣುತ್ತೆ ಆ್ಯಂಡ್ ಇಟ್ ಈಸ್ ಪಾಯಿಂಟ್ ಸೈಜ್. ಅದು ನೆನ್ಪಿಟ್ಕೊಳೋ ರೀತಿ. ಈಗ ಈ ಇನ್ಫಿನಿಟಿ ಪಕ್ಕ ಪೋಲ್ ಹಾಕಿ, ಈ ಫೋಕಸ್ ಪಕ್ಕ ಪೋಲ್ ಹಾಕಿ, ದಟ್ ಈಸ್ ದ ಸೆಕೆಂಡ್ ರೇ ಡಯಾಗ್ರಾಮ್. ವೆರಿ ಈಸಿ. ಇದನ್ನ ನೆನ್ಪಿಟ್ಕೊಳ್ತೀರಾ? ಇಲ್ಲೂ ಪೋಲ್ ಹಾಕಿದ್ರೆ ನಿಮ್ಮ ಸೆಕೆಂಡ್ ರೇ ಡಯಾಗ್ರಾಮ್ ರೆಡಿ ಆಗುತ್ತೆ ಅಷ್ಟೇ. ಓಕೆ, ಲೆನ್ಸಲ್ಲಿ ಏನಾಗುತ್ತೆ? ಕಾನ್ವೆಕ್ಸ್ ಲೆನ್ಸ್ ಕನ್ವರ್ಜಿಂಗ್ ಆಗುತ್ತೆ ಆ್ಯಂಡ್ ಕಾನ್ಕೇವ್ ಲೆನ್ಸ್ ಡೈವರ್ಜಿಂಗ್ ಆಗುತ್ತೆ. ಮಿರರಲ್ಲಿ ಉಲ್ಟಾ ಇತ್ತು, ನೆನ್ಪಿಟ್ಕೊಳ್ಳಿ, ಇಲ್ಲಿ ಚೇಂಜ್ ಆಗ್ತಾ ಇದೆ. ಈಗ ಕಾನ್ವೆಕ್ಸ್ ಲೆನ್ಸಲ್ಲಿ 6 ರೇ ಡಯಾಗ್ರಾಮ್ಸ್ ಬರುತ್ತೆ. ಅದೇ ಥರ ಸೇಮ್ ವಿತ್ ದ ಮಿರರ್. ಕಾನ್ಕೇವ್ ಮಿರರಲ್ಲಿ ಏನು ರೇ ಡಯಾಗ್ರಾಮ್ಸ್ನ ನೋಡಿದ್ವಲ್ವಾ, ಕಾನ್ವೆಕ್ಸ್ ಲೆನ್ಸಲ್ಲಿ ಅದೇ ಥರ. ಇನ್ಫಿನಿಟಿಯಲ್ಲಿ ಇದ್ರೆ ಫೋಕಸಲ್ಲಿ ಫಾರ್ಮೇಷನ್ ಆಗುತ್ತೆ. ಬಿಟ್ವೀನ್ ಇಲ್ಲಿ ಸೆಂಟರ್ ಆಫ್ ಕರ್ವೇಚರ್ ಸಿ ಬದಲು ಏನು ಹೇಳ್ತೀವಿ ನಾವು? 2F ಅಂತ ಹೇಳ್ತೀವಿ. ಪೋಲ್ ಇರುತ್ತಲ್ವಾ ಮಿರರಲ್ಲಿ, ಪೋಲ್ ಬದಲು ಆಪ್ಟಿಕ್ ಸೆಂಟರ್ ಅಂತ ಹೇಳ್ತೀವಿ. ಸೇಮ್ ಅದೇ ಥರ, ಏನೂ ಇಲ್ಲ. ಇನ್ಫಿನಿಟಿಯಲ್ಲಿ ಇದ್ರೆ ಫೋಕಸ್ಸು, ಬಿಯಾಂಡ್ 2F ಅಂದರೆ ಬಿಟ್ವೀನ್ ಎಫ್ ಆ್ಯಂಡ್ 2F, ಅಟ್ 2F ಅಂದರೆ 2F, ಅಟ್ 2F ಫೋಕಸ್ ಮತ್ತೆ ಆಪ್ಟಿಕ್ ಸೆಂಟರಲ್ಲಿ ಇದ್ದಾಗ ಮಾತ್ರ ವರ್ಚುವಲ್ ಆ್ಯಂಡ್ ಡೈರೆಕ್ಟ್, ಬಾಕಿ ಟೈಮ್ ಎಲ್ಲ ರಿಯಲ್ ಆ್ಯಂಡ್ ಇನ್ವರ್ಟೆಡ್. ಆ್ಯಂಡ್ ಇಲ್ಲಿ ಒಂದು ನಿಮಿಷ, ಇಲ್ಲಿ ಏನು ಬರುತ್ತೆ? ಯಾವಾಗಲೂ ನೆನ್ಪಿಟ್ಕೊಳ್ಳಿ, ಬಿಹೈಂಡ್ ದ ಮಿರರ್ ಇಮೇಜ್ ಫಾರ್ಮೇಷನ್ ಆಗುತ್ತೆ, ವರ್ಚುವಲ್ ಇರುತ್ತೆ, ಎರೆಕ್ಟ್ ಇರುತ್ತೆ ಆ್ಯಂಡ್ ಡಿಮಿನಿಷ್ಡ್. ಇದು ಯಾವುದೇ ಪ್ಲೇಸ್, ಇದು ಎರಡು ಪ್ಲೇಸಲ್ಲೂ ದಿಸ್ ಹೋಲ್ಡ್ಸ್ ಗುಡ್. ಸೊ ರಿಮೆಂಬರ್ ದಾಟ್ ಟು. ಓಕೆ, ನೆಕ್ಸ್ಟು ಕಾನ್ಕೇವ್ ಲೆನ್ಸು ಕಾನ್ವೆಕ್ಸ್ ಮಿರರ್ ಥರ ಎರಡೇ ರೇ ಡಯಾಗ್ರಾಮ್. ಒಂದು ಇನ್ಫಿನಿಟಿ ಫೋಕಸ್ಸು, ಇನ್ಫಿನಿಟಿ ಆಪ್ಟಿಕ್ ಸೆಂಟರ್ ಫೋಕಸ್, ಎರಡೇ ರೇ ಡಯಾಗ್ರಾಮ್. ವರ್ಚುವಲ್, ಎರೆಕ್ಟ್, ಡಿಮಿನಿಷ್ಡ್ ಸೇಮ್. ಇಲ್ಲಿ ರಿಯಲ್ ಇಮೇಜಸ್ ಫಾರ್ಮೇಷನ್ ಆಗಲ್ಲ, ಬಿಕಾಸ್ ದಿಸ್ ಇಸ್ ಡೈವರ್ಜಿಂಗ್. ನೆನ್ಪಿಟ್ಕೊಳ್ಳಿ, ಡೈವರ್ಜಿಂಗ್ ಇದೆ ಅಂದರೆ ಅಲ್ಲಿ ರಿಯಲ್ ಇಮೇಜ್ ಫಾರ್ಮೇಷನ್ ಆಗಲ್ಲ. ಕ್ಲಿಯರಾ? ಲಾಸ್ಟಲ್ಲಿ ಕನ್ಕ್ಲೂಷನ್ ಏನು ನೆನ್ಪಿಟ್ಕೋಬೇಕು ನೀವು ಅಂದರೆ, ನೋಡಿ, ಕಾನ್ಕೇವ್ ಆಲ್ವೇಸ್ ಹ್ಯಾವ್ ನೆಗೆಟಿವ್ ಫೋಕಲ್ ಲೆಂತ್. ಕಾನ್ಕೇವ್ ಮಿರರ್ ಅಂತ ಇದೆ ಅಂದರೆ ಅದು ಯಾವಾಗಲೂ ನೆಗೆಟಿವ್ ಫೋಕಲ್ ಲೆಂತ್ ಇರುತ್ತೆ. ಕನ್ವರ್ಜಿಂಗ್ ಅಂದರೆ ಮಿರರ್ ಕಾನ್ಕೇವ್, ಲೆನ್ಸಲ್ಲಿ ಕನ್ವರ್ಜಿಂಗು ಕಾನ್ವೆಕ್ಸು. ಡೈವರ್ಜಿಂಗ್ ಅಂದರೆ ಮಿರರಲ್ಲಿ ಕಾನ್ವೆಕ್ಸು, ಲೆನ್ಸಲ್ಲಿ ಕಾನ್ಕೇವು. ಕನ್ಫ್ಯೂಸ್ ಮಾಡ್ಕೋಬೇಡಿ, ಆರಾಮಾಗಿ ಒಂದ್ಸರಿ ಓದಿ ನೆನಪಿರುತ್ತೆ. ಓಕೆ, ಅಷ್ಟೇ. ಸೊ ದಿಸ್ ವಾಸ್ ಅಬೌಟ್ ಟುಡೇಸ್ ಸೆಷನ್. ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಇದನ್ನು ಶೇರ್ ಮಾಡಿ ಆ್ಯಂಡ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಹೋಗ್ಬಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ಸೆಷನ್. ಥ್ಯಾಂಕ್ಸ್ ಅ ಲಾಟ್.